ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಲಾವಣ್ಯ ಕೊಲೆ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲೇ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಪಾಗಲ್ ಪ್ರೇಮಿ. ಹಂತಕ ಪಾಗಲ್ ಪ್ರೇಮಿ ಚೇತನ್ಗೋಸ್ಕರ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಲಾವಣ್ಯ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ. ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಇನ್ನೊಂದು ಕಡೆ ಲಾವಣ್ಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಸಿ ರೋಡಲ್ಲೇ ಕಕ್ಯಪದವು ನಿವಾಸಿಯಾಗಿದ್ರು ಈ ಲಾವಣ್ಯ ಕೊಲೆಯಾಗಿತ್ತು. ಇನ್ನು ಘಟನೆ ಸಂಬಂಧ ಲಾವಣ್ಯ ದೊಡ್ಡಪ್ಪನ ಮಗ ನಿತಿನ್ ಮಾತನಾಡಿದ್ದಾರೆ. ಅಂದರೆ ಆ ಕುಟುಂಬಸ್ಥರು ಹೇಳ್ಕೊಂಡಿರೋದು ಏನು ಅಂತಂದ್ರೆ, ಆಕೆ ಎಲ್ಲ ವಿಷಯವನ್ನು ಕೂಡ ತನ್ನ ಜೊತೆ ಶೇರ್ ಮಾಡ್ತಾ ಇತ್ತು ಅಂತ ನಿತಿನ್ ಹೇಳ್ಕೊಂಡಿದ್ದಾರೆ. ಅಕ್ಕ ಅನ್ನಂಗವಳು ಎಲ್ಲ ವಿಷಯನೂ ಶೇರ್ ಮಾಡ್ತಾ ಇದ್ಲು. 4 ವರ್ಷದ ಹಿಂದೆ ಈತನ ಜೊತೆ ಈ ಆರೋಪಿ ಚೇತನ್ ಜೊತೆ ಬ್ರೇಕಪ್ ಆಗಿತ್ತು, ಅದ್ರ ಬಗ್ಗೆನೂ ಹೇಳ್ಕೊಂಡಿದ್ಲು. ಅದಾದ್ಮೇಲೆ ಆತನ ಸಂಪರ್ಕ ಈಕೆಗೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಆಕೆಯನ್ನ ಚೇತನ್ ಫಾಲೋ ಮಾಡೋ ವಿಷಯ ಎಲ್ಲ ಗೊತ್ತಿರಲಿಲ್ಲ. ಆರೋಪಿ ಚೇತನ್ ದೂರದ ಸಂಬಂಧಿನೇ ಆಗಬೇಕು, ಆದರೆ ಈ ರೀತಿ ಆತ ಕೊಂದು ಹಾಕ್ತಾನೆ, ಈ ರೀತಿ ಕೃತ್ಯವನ್ನ ಮಾಡ್ತಾನೆ ಅಂತ ನಾವ್ಯಾರೂ ತಿಳ್ಕೊಂಡಿರಲಿಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ನಿತಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಹಂತಕ ಚೇತನ್ಗೋಸ್ಕರ ಪೊಲೀಸರು ತಲಾಶನ್ನ ಮಾಡ್ತಾ ಇದ್ದಾರೆ. ಸುಮಾರು 5:40-45 ಹೊತ್ತಿಗೆ ನಾನು ಬಸ್ಸಿನ ಒಂದು ಪಾರ್ಸಲ್ ಬರಲಿಕ್ಕೆ ಅಂತ ನನ್ನ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಒಂದು ಕಕ್ಕೆಪದವಿಗೆ ಹೋಗೋ ಬಸ್ ಇತ್ತು. ಅಲ್ಲಿ ಹುಡುಗಿ ಒಂದು ಬೊಬ್ಬೆ ಹಾಕೋದಕ್ಕೆ ಹೇಳಿತ್ತು ನನಗೆ. ನೋಡ ಯಾರೋ ಒಬ್ಬ ಹುಡುಗ ತಲುವಲಲ್ಲಿ ಹಿಡಿದುಕೊಂಡು ಅವಳಿಗೆ ಹಲ್ಲೆ ಮಾಡ್ತಾ ಇದ್ದ. ನಾನು ಹಿಡಿಲಿಕ್ಕೆ ಅಂತ ಅವನನ್ನು ಹೋದೆ, ಆದರೆ ಅವನ ತಲುವಾರು ನನ್ನ ಹತ್ರ ಬೀಸಿದವ. ನನಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತು ಅವಳು ಆಂಬುಲೆನ್ಸ್ ಮತ್ತು ಪೊಲೀಸವರಿಗೆ ಫೋನ್ ಮಾಡುವಾಗ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. 5:45, 5:40-45 ಒಳಗೆ. ನಾನು ಒಬ್ಬನೇ ಇದ್ದೆ ಪಾರ್ಸಲ್ಗೆ. ಆಚೆ ಬೇರೆಯವರು ಒಬ್ಬ ಹುಡುಗ ಇದ್ದ. ಯಾವಾಗಲೂ ಆ ಬಸ್ಸಲ್ಲಿ ಸ್ಟೂಡೆಂಟ್ನವರು ತುಂಬ ಮಂದಿ ಇರ್ತಿದ್ರು. ಇವತ್ತು ನೋಡುವಾಗ 2-3 ಹುಡುಗಿಯರು ಮಾತ್ರ ಇದ್ದದ ಆ ಬಸ್ಸಲ್ಲಿ. ಅವನು ಒಬ್ಬನೇ ಬಂದಿದ್ದ. ಕಾಲಲ್ಲಿ ಇದ್ದವ್ರು ಮುಂಚೆ ಒಂದು 4 ವರ್ಷ ಆಯಿತು. ಅಲ್ಲಲ್ಲ, ಈ ಘಟನೆ ಆಗುವಾಗ ಅವರ ಭಾವನಿಗೆ ಕಾಲ್ ಮಾಡಿ ಅವ್ರಿಗೆ ಕಾಲ್ ಮಾಡಿದಂತೆ ನನಗೆ ವಿಷಯ ಗೊತ್ತಿಲ್ಲ. ನಾನು ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನನಗೆ ಈ ಥರ ಆಗಿದೆ ಎಲ್ಲ ವಿಷಯ, ಈ ಥರದಂತ ಇಲ್ಲ, ಅವರಿಗೆ ಹೊಡೆದಿದ್ದಾರೆ ಅಂತ ಆ ಥರ ಎಲ್ಲ ಹೇಳಿದ್ರು ಅಷ್ಟೇ. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ಅರ್ಧವರೆಗೆ ಅಂತ. ಅವ್ರು ನನ್ನ ಇಲ್ಲಿಗೆ ತರ್ಕೊಂಡು ಬಂದ. ನನಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ. ಅಕ್ಕ ನನ್ನ ಹತ್ರ ಎಲ್ಲ ಕ್ಲೋಸ್ ಇದ್ಲು. ಅವರು 3 ಮಂದಿ ಹೆಣ್ಣು ಮಕ್ಕಳು, ನಾನು ಅವಳ ದೊಡ್ಡಪ್ಪನ ಮಗ. ನನ್ನ ಹತ್ರ ಕ್ಲೋಸ್ ಇದ್ಲು, ಎಲ್ಲ ವಿಷಯ ಹೇಳ್ತಿದ್ಲು. ನನ್ನ ಇಲ್ಲ ಲವ್ ಮಾಡ್ತಿದ್ದದ್ದು ಹೇಳ್ತಿದ್ಲು. ಅದು 4 ವರ್ಷ ಆಯಿತು ಕಟ್ಟಾಗಿ. ಈ ಥರ ಕಿರಿಕಿ ಕೊಡ್ತಿದ್ದ ಆ ಥರ ಅಂತ ಹೇಳಲಿಲ್ಲ ಇನ್ನುವರೆಗೆ, ನನಗೆ ಹೇಳಿಲ್ಲ. ಹಾಂ ಹೌದೌದು, ಅವನೇ. ಅವನು ಫ್ಯಾಮಿಲಿ ಸಮೇತ. ಅವನು ಕೂಡ ಫ್ಯಾಮಿಲಿ. ಅವನು ಫ್ಯಾಮಿಲಿ ಅಂದರೆ ನಮ್ಮ ಅಣ್ಣಂದು ವೈಫಿಂದು ಅಕ್ಕನ ಮಗ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಈ ಚೇತನ್ ಕೃತ್ಯವನ್ನ ಮಾಡಿರೋ ಬಗ್ಗೆ ಆತ ಸಂಬಂಧಿನೇ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಅಂದ್ರೆ 4 ವರ್ಷದ ಹಿಂದೆ ಬ್ರೇಕಪ್ ಆದ್ಮೇಲೆ ಸೊ ಈತನ ಆಕ್ಟಿವಿಟೀಸ್ ಬಗ್ಗೆ ಲಾವಣ್ಯ ಮನೆಯವ್ರ ಹತ್ರ ಹೇಳ್ಕೊಂಡಿರ್ಲಿಲ್ವಂತ. ಮತ್ತೆ ಚೇತನ್ ಹುಡುಕಾಟ ಮಾಡೋದಕ್ಕೆ ಪೊಲೀಸರು ಟೀಮ್ ಏನಾದ್ರು ಫಾರ್ಮ್ ಮಾಡಿದಾರಾ? ಶರ್ಮಿತಾ, ಈಗಾಗಲೇ ವಿಶೇಷ ತಂಡಗಳನ್ನು ರಚಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಲಾವಣ್ಯ ಅವರ ಸಹೋದರ ಕೊಟ್ಟಿರುವ, ಅಂದ್ರೆ ದೊಡ್ಡಪ್ಪನ ಮಗ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರವಾಗಿ ಸುಮಾರು 4 ವರ್ಷಗಳ ಹಿಂದೆ ಅವರಿಗೆ ಬ್ರೇಕಪ್ ಆಗಿತ್ತು. ಆನಂತರವಾಗಿ ಯಾವುದೇ ರೀತಿಯಾಗಿ ಕಾಂಟ್ಯಾಕ್ಟ್ ಕೂಡ ಇರಲಿಲ್ಲ. ಆ ಬಳಿಕ ಲಾವಣ್ಯ ನನ್ನ ಬಳಿ ಏನು ಕೂಡ ಹೇಳ್ಕೊಂಡಿರಲಿಲ್ಲ, ಈ ತರ ಟಾರ್ಚರ್ ಮಾಡ್ತಾನೆ ಅಥವಾ ಫಾಲೋ ಮಾಡ್ತಾನೆ, ಇದು ಯಾವ ರೀತಿಯಾಗಿ ಮಾಹಿತಿಗಳನ್ನು ಹೇಳ್ಕೊಂಡಿರಲಿಲ್ಲ. ಆದ್ರೆ ನಿನ್ನೆ ಏಕಾಏಕಿ ಈ ರೀತಿಯಾಗಿ ಆಗ್ತಾ ಇರುವುದು ಸಾಕಷ್ಟು ಆತಂಕವನ್ನ ಉಂಟು ಮಾಡಿದೆ, ಶಾಕ್ ಅನ್ನ ಕೊಟ್ಟಿದೆ ಅಂತ ಹೇಳಿ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಆ ಚೇತನ್ ಅವನನ್ನ ತೀರ ಹುಡುಕಾಟದಲ್ಲಿ ಈಗ ಬಂಟ್ವಾಳ ಪೊಲೀಸರಿದ್ದಾರೆ. ಆತ ಕಾರಲ್ಲಿ ಬಂದು ಈ ರೀತಿಯಾಗಿ ಕೃತ್ಯವಾಗಿ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ ಸುಮಾರು 5:45-6 ಗಂಟೆ ಹೊತ್ತಿಗೆ ಬಂಟ್ವಾಳದ ಬಿಸಿ ರೋಡ್ನ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ನಲ್ಲಿ ಲಾವಣ್ಯ ಅವರು ಕಕ್ಕೆಪದವಿಗೆ ಹೋಗುವಂತ ಬಸ್ಸಲ್ಲಿ ಕಾಯ್ತಾ ಇದ್ರು. ಆ ಸಂದರ್ಭದಲ್ಲಿ ಬಂದಂತ ಚೇತನ್ ಅವಳ ಜೊತೆ ವಾಗ್ವಾದವನ್ನ ಮಾಡಿದ್ದಾನೆ. ಆ ಬಳಿಕ ನೇರವಾಗಿ ಬಸ್ ಸ್ಟ್ಯಾಂಡ್ನ ಕೆಳಭಾಗದಲ್ಲಿರುವಂತಹ ಕಾರಲ್ಲಿದ್ದಂತಹ ತಲವಾರನ್ನು ತೆಗೆದುಕೊಂಡು ಬಂದಿದ್ದಾನೆ. ಸುಮಾರು ಆಗ ಭಯಗೊಂಡಂತಹ ಲಾವಣ್ಯ ಸುಮಾರು 30 ಮೀಟರ್ ಓಡಿದ್ದಾಳೆ. ಆ ಬೆನ್ನಟ್ಟಿಕೊಂಡು ಬಂದಂತಹ ಚೇತನ್ ತಲವಾರಲ್ಲಿ ಕಡ್ದು ಕೊಲೆ ಮಾಡಿ ಪರಾರಿಯಾಗಿರುವಂತದ್ದು. ಆತ ಸಂಜೆ ಸುಮಾರು 6 ಗಂಟೆ ವೇಳೆಗೆ ತನ್ನ ಮನೆ ಬೆಳ್ತಂಗಡಿಯ ಓಡಿಲ್ನಾಲದಲ್ಲಿರುವಂತದ್ದು. ಗುರುವಾಯನ ಕೆರೆಯಲ್ಲಿ ಚೇತನ್ನನ್ನ ಕೆಲವರು ನೋಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಆ ಭಾಗದಲ್ಲಿ ಚೇತನ್ನ ತೀವ್ರ ಹುಡುಕಾಟದಲ್ಲಿ ಸದ್ಯಕ್ಕೆ ಪೊಲೀಸರಿದ್ದಾರೆ. ಆತನ ಕಾರು ಯಾವ ಭಾಗದಲ್ಲಿ ಸಂಚಾರ ಮಾಡಿದೆ ಆ ಭಾಗದ ಸಿಸಿ ಕ್ಯಾಮೆರಾಗಳನ್ನ ಫುಟೇಜ್ಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ
ಆತ ಚಾರ್ಮಾಡಿ ಮೂಲಕವಾಗಿ ಅಥವಾ ಈ ಉಡುಪಿ ಭಾಗಕ್ಕೆ ಪರಾರಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಗುರುವಾಯೂರ್ಕೆರೆದು ಬಹಳ ಪ್ರಮುಖವಾಗಿ ಜಂಕ್ಷನ್ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಆ ಸಂಪರ್ಕವನ್ನು ಒದಗಿಸುವಂತಹ ಪ್ರಮುಖ ರಸ್ತೆ ಆಗುತ್ತೆ. ಹಾಗಾಗಿ ಎಲ್ಲಾ ಭಾಗದ ರಸ್ತೆಗಳ ಸಿಸಿ ಕ್ಯಾಮೆರಾಗಳನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಲಾವಣ್ಯ ಅವರ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಸುಮಾರು 10 ಗಂಟೆ ವೇಳೆಗೆ ಅವರ ಪಾರ್ಥಿವ ಶರೀರ ದೇರಳಕಟ್ಟೆಯ ಆಸ್ಪತ್ರೆಯಿಂದ ಕಕ್ಕೆ ಪದವಿನ ಕೊಡಂಗಿಯಲ್ಲಿರುವಂತಹವರ ಮನೆಗೆ ಹೋಗುವಂತಹ ಸಾಧ್ಯತೆಗಳು ಇರುವಂತದ್ದು. ಶರ್ಮಿತಾ, ಕಿಶನ್, ಈ ಬಗ್ಗೆ ಚೇತನ್ ಪೋಷಕರು ಅಥವಾ ಅವ್ರ ಸಂಬಂಧಿಗಳು ಏನ್ ಹೇಳ್ತಾರೆ? ಅಂದ್ರೆ ಆತ ತುಂಬಾ ಡಿಪ್ರೆಷನ್ಗೆ ಹೋಗಿದ್ನ, ಅಪ್ಸೆಟ್ ಆಗಿದ್ನ, ಅಥವಾ ಇಷ್ಟು ಟ್ರಿಗರ್ ಆಗಕ್ಕೆ ಕೊಲೆ ಮಾಡೋ ಹಂತಕ್ಕೆ ಆತ ಬರೋದಕ್ಕೆ ಕಾರಣ ಏನಾಯ್ತು? ಅದ್ರ ಬಗ್ಗೆ ಮಾಹಿತಿ. ಶರ್ಮಿತಾ, ಅವರ ಫ್ಯಾಮಿಲಿಯವರಿಗೆ ಕೂಡ ಇದೊಂದು ಬಹಳ ಆತಂಕ ಮೂಡಿಸಿದೆ. ಯಾಕೆಂದ್ರೆ 4 ವರ್ಷಗಳ ಹಿಂದೆ ಚೇತನ್ ಮತ್ತೆ ಲಾವಣ್ಯಗೆ ಪ್ರೀತಿ ಇರುವ ಬಗ್ಗೆ ಹೇಳಿಕೊಂಡಿದ್ದು ತನ್ನ ಆಪ್ತ ಸಂಬಂಧಿಕರ ಜೊತೆ ಮಾತ್ರ, ಅಂದ್ರೆ ಕಸಿನ್ ಜೊತೆ ಹೇಳಿಕೊಂಡಿಲ್ಲ ಹೊರತಾಗಿ ಫ್ಯಾಮಿಲಿಯವರಿಗೆ ಯಾವುದೇ ರೀತಿಯಾಗಿ ಇಂತಹ ಮಾಹಿತಿಗಳು ಇರಲಿಲ್ಲ. ಆ ಬಳಿಕ 4 ವರ್ಷದ ಬಳಿಕ ಈ ರೀತಿಯಾಗಿ ದೊಡ್ಡ ಮಟ್ಟಿನ ಘಟನೆ ಆಗಿದೆ ಅಂತ ಹೇಳಿದ್ರೆ ಫ್ಯಾಮಿಲಿಯವರು ಕೂಡ ಒಂದು ಶಾಕಿಗೆ ಒಳಗಾಗ್ತಾರೆ. ಚೇತನ್ ಹೇಳಿ ಕೇಳಿ ಅವರ ದೂರದ ಸಂಬಂಧಿಕ ಆಗಿದ್ದ, ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ ನಲ್ಲಿ ಅವರಿಬ್ರು ಭೇಟಿ ಆಗ್ತಾ ಇದ್ರು. ಆದ್ರೆ ಮಾತುಕತೆಯ ಹಂತಗಳಲ್ಲಿ ಇರಲಿಲ್ಲ. ಆದ್ರೆ ಫೋನ್ ನಲ್ಲಿ ಈ ರೀತಿಯಾಗಿ ಟಾರ್ಚರ್ ಮಾಡೋದಾಗಿರ್ಬೋದು, ಜೊತೆಗೆ ಹಿಂಬಾಲಿಸಿಕೊಂಡು ಬರೋದು, ಈ ರೀತಿಯಾಗಿ ಕೊಲೆ ಬೆದರಿಕೆ ಹಾಕೋದು, ಇಂತಹ ಯಾವುದೇ ಪ್ರಕ್ರಿಯೆಗಳು ಅವರ ಫ್ಯಾಮಿಲಿಯವರಿಗೆ ಬಂದಿಲ್ಲ. ಅವರ ಸಂಬಂಧಿಕರು ಹೇಳೋ ಪ್ರಕಾರವಾಗಿ ಲಾವಣ್ಯಗೆ ಹಲವು ಮಂದಿ ಕ್ಲೋಸ್ ಫ್ರೆಂಡ್ಸ್ ಇದ್ರು, ಅವರ ಜೊತೆ ಶೇರ್ ಮಾಡ್ಕೊಂಡಿರ್ಬೋದು. ಪೊಲೀಸರು ಅವರನ್ನ ಕೂಡ ವಿಚಾರಣೆ ಮಾಡಬೇಕು, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೇಕು ಅನ್ನೋದನ್ನ ಈಗ ಫ್ಯಾಮಿಲಿಯವರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಇದೊಂದು 2ನೇ ಪ್ರಕರಣ ಆಗ್ತಾ ಇರುವಂತದ್ದು. ಹಾಗಾಗಿ ತನಿಖೆಯನ್ನ ಮಾಡಬೇಕಂತ ಹೇಳಿ ಈಗ ಪೊಲೀಸರಿಗೆ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ.